ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ಪಂದನ. ಸ್ವಾಗತ ಸ್ಪಂದನ ಮನೆ ಕತೆಗಳಿಗೆ. ಯಾರು ಯಾವ ಟೈಮಲ್ಲಿ ನೋಡ್ತಾ ಇದ್ದೀರೋ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತ ಎಲ್ಲರಿಗೂ ಒಂದು ವಾರ್ಮ್ ವೆಲ್ಕಮ್ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇದೇ ನಾನು ಹೇಳ್ತಿದ್ದಿದ್ದು, ಎಲಿಫೆಂಟ್ ಸ್ಟ್ಯಾಂಡ್ ತೊಗೋಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಅದು ಸಿಗ್ತಾನೆ ಇರಲಿಲ್ಲ ಅಂತ. ನಾನು ಆನ್ ದ ವೇ ಆಫೀಸ್ಗೆ ಹೋಗ್ಬೇಕಾದ್ರೆ ರೋಡಲ್ಲಿ ನೋಡ್ಕೊಂಡು ಹೋಗಿದ್ದೆ. ಆ ವಿಡಿಯೋನ ನಾನೀಗ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ, ನೀವು ಬೇಕಾದರೆ ಚೆಕ್ ಮಾಡಿ ಒಂದ್ಸರಿ. ಸೊ ಇದು ಎಲಿಫೆಂಟ್ ಸ್ಟ್ಯಾಂಡ್ ನಂಗೆ ತುಂಬ ಅಂದರೆ ತುಂಬ 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 ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಇದೊಂಥರ ತುಂಬ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ. ಆ್ಯಂಡ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಟ್ ಈಸ್ ವೆರಿ ನೈಸ್. ಆ್ಯಂಡ್ ನೆಕ್ಸ್ಟ್ ನಾನು ತೊಗೊಂಡಿದ್ದು ಒಂದು ತುಳಸಿ ಪಾಟ್ ತೊಗೊಂಡೆ ಅಲ್ಲಿ. ಇದು ನಂಗೆ ತುಂಬ ಇಷ್ಟ ಆಯಿತು. ಸನ್ ಥರ ಇರೋದು, ಸನ್ಫ್ಲವರ್, ಒಂಥರ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಇದೊಂದು ಪಾಟ್ ತೊಗೊಂಡೆ ಅಲ್ಲಿ. ನೋಡಿ, ಇದು ಕೂಡ ತುಂಬ ಚೆನ್ನಾಗಿದೆ. ನೀವು ಅಲ್ಲಿ ಹೋಗಿ ತುಂಬ ತುಂಬ ಡಿಸೈನ್ಸ್ಗಳಿದೆ, ನಿಮಗೂ ಇಷ್ಟ ಆಗ್ಬೋದು. ಬೇರೆ ಬೇರೆ ಡಿಸೈನ್ಸ್ಗಳೆಲ್ಲ ಸಿಗುತ್ತೆ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಉರುಳಿ. ನಾನು ಇದನ್ನು ನೋಡಿದ್ದೆ. ಇದೇ ಕೈಂಡ್ ಆಫ್ ಸಿಗುತ್ತೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ನಾನು ಅಂದ್ಕೊಂಡಿದ್ದೆ ನಾನು ಇದೇ ಥರದ್ದು ತೊಗೋಬೇಕು ಅಂತ. ಬಟ್ ಸಮ್ಹೌ ಅಲ್ಲೇ ಸಿಕ್ತು. ಆಮೇಲೆ ಇದು ಒಂದೇ ಒಂದಿತ್ತು. ಆ್ಯಂಡ್ ಇಟ್ ಈಸ್ ಸೋ ಕ್ಯೂಟ್. ಆ ಟಾರ್ಟಾಯ್ಸು ಮತ್ತು ಇದರೊಳಗಡೆ ನೋಡಿ, ನೀರು ಹಾಕ್ಬೋದು, ಐ ಮೀನ್ ಫ್ಲವರ್ಸ್ ಇಡ್ಬೋದು, ಆ್ಯಂಡ್ ದೀಪನೂ ಕಚ್ಬೋದು. ಇದು ತುಂಬ ತುಂಬ ಕ್ಯೂಟಾಗಿದೆ. ಆ್ಯಂಡ್ ನೋಡಿ, ನಾನು ಅಲ್ಲಿಂದ ಮಣ್ಣು ತಂದಿದ್ದನ್ನು ಇದಕ್ಕೆ ಹಾಕಿ ಗಿಡ ಹಾಕೋಣ ಅಂತ ಹಾಕ್ತಾ ಇದ್ದೆ. ಸೊ ಇದಕ್ಕೆ ಮಣ್ಣೆಲ್ಲ ಹಾಕಿ ಅದನ್ನು ಒಂದು ಸೈಡಿಗೆ ಎತ್ತಿಕ್ತಾ ಇದೆ. ಆ್ಯಕ್ಚುಲಿ ತುಳಸಿ ಹಾಕಬೇಕಾದ್ರೆ ಅಲ್ಲೊಂದು ಜರಿ ಒಳಗಡೆ ಸಿಕ್ಕಿತ್ತು. ಅದು ನೋಡಿ ಭಯ ಆಗ್ಬಿಟ್ಟಿತ್ತು ಫಸ್ಟ್ ಸ್ಟಾರ್ಟಿಂಗು, ಮಣ್ಣು ಹಾಕಬೇಕಾದ್ರೆ. ಆ್ಯಂಡ್ ಅದನ್ನೆಲ್ಲ ಮಾಡಾದಮೇಲೆ ಅದನ್ನು ಒಂದು ಕಡೆ ಸೈಡಿಗೆ ಎತ್ತಿಕ್ತಾ ಇದ್ದೀನಿ. ಸೊ ನಾನು ಟೋಟಲ್ 4 ತುಳಸಿ ಪ್ಲ್ಯಾಂಟ್ ತಂದಿದ್ದೆ. ಒಂದು ರಾಮ ಕೃಷ್ಣ ಅಂತಂತಾರೆ, ಅಥವಾ ಅದೇನಂತಾರೆ ಅಂತ ನಂಗೆ ಸರಿಯಾಗಿ ಪ್ರಾಪರಾಗಿ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ. ಆ್ಯಂಡ್ ಇದು ವಿಲೇಜ್ ಡೆಕ್ಕರಿಂದ ಆರ್ಡರ್ ಮಾಡಿದ್ದು. ಇದ್ರ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಬೇಕಾದರೆ ನೀವು ಚೆಕ್ ಮಾಡಿ. ಇದು ತುಂಬ ಕ್ಯೂಟ್ ಆ್ಯಂಡ್ ಚೆನ್ನಾಗಿತ್ತು. ನಿಮಗೂ ತಗೊಳ್ಳಿ, ನಿಮಗೂ ಇಷ್ಟ ಆಗುತ್ತೆ. ಇದಕ್ಕೆ ಮಣ್ಣೆಲ್ಲ ಹಾಕಿ ಇದಕ್ಕೂ ಗಿಡ ಹಾಕಿ ಎತ್ತಿಕೋಣ ಅಂತ ಮಾಡ್ತಾ ಇದ್ದೆ. ಸೊ ಎಲ್ಲ ಆದಮೇಲೆ ಪ್ರಾಪರಾಗಿ ಆರ್ಗನೈಸ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಈ ಗ್ರೀನ್ ಕಲರ್ ಮ್ಯಾಟ್ನ ಅದಕ್ಕೋಸ್ಕರ ಅಂತಲೇ ತೊಗೊಂಡು ಬಂದಿದ್ದೆ ನಾನು. ಸೊ ಎಲಿಫೆಂಟ್ ಸ್ಟ್ಯಾಂಡ್ ಇಟ್ಟು ಎಲಿಫೆಂಟ್ ಸ್ಟ್ಯಾಂಡ್ ಮೇಲೆ ತುಳಸಿ ಪಾಟ್ ಇಡೋಣ ಅಂತ.
ಸೊ ಈ ಎಲಿಫೆಂಟ್ ಸ್ಟ್ಯಾಂಡ್ ಮತ್ತು ಆ ತುಳಸಿ ಪಾಟ್ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಐ ಮೀನ್ ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇನ್ನೊಂದು ಪಾಟ್ಗೆ ನಾನು ಆ್ಯಕ್ಚುಲಿ ಸ್ಟ್ಯಾಂಡ್ ತಂದಿರಲಿಲ್ಲ, ಸೊ ಅದನ್ನು ಕೆಳಗಡೆನೇ ಇಟ್ಟೆ. ಸೊ ಇದು ಕೂಡ ತುಂಬ ಕ್ಯೂಟಾಗಿದೆ. ಈ ಮೂರು ತುಂಬ ಕಲರ್ಫುಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನೀವೇ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ನನಗಂತೂ ಎಲಿಫ್ಯಾಂಟ್ಸ್ ಅಂದರೆ ತುಂಬ ಫೇವ್ರೆಟ್. ಆ್ಯಂಡ್ ಅದಂತೂ ತುಂಬ ಕ್ಯೂಟ್ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಉರುಳಿ ಕೂಡ ಅಲ್ಲೇ ಇಟ್ಟೋಣ ಅಂತ ಅಂದ್ಬಿಟ್ಟು ಅವತ್ತು ಅಲ್ಲಿ ಇಡ್ತಾ ಇದ್ದೆ. ಅವತ್ತು ಆ್ಯಕ್ಚುಲಿ ಏಕಾದಶಿ ಆ್ಯಂಡ್ ಮಂಡೇ. ಸೊ ಬೆಳಗ್ಗೆನೇ ಎದ್ದು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಹೋಗೋಣ ಅಂತ ಮುಂಚೆನೇ ಡಿಸೈಡ್ ಆಗಿಬಿಟ್ಟಿದ್ದೆ. ಸೊ ಬೇಗ ಎದ್ದು ಸ್ನಾನ ಮಾಡಿ ಗಿಡನೆಲ್ಲ ನೆಟ್ಟು, ಐ ಮೀನ್ ತುಳಸಿನ ನೆಟ್ಟು ಅದಕ್ಕೆ ಪೂಜೆ ಮಾಡೋಣ ಅಂತ ಕುಂಕುಮ ಇಡ್ತಾ ಇದ್ದೆ. ಸೊ ನೀವು ಕೂಡ ಈ ಥರ ಅಂದರೆ ಫ್ಲವರ್ಸ್ ಎಲ್ಲ ಇಟ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ಬೋದು. ಅದು ಮನೆಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಟ್ರೆಡಿಷ್ನಲ್ ವೈಬ್ಸ್ ನಮಗೆ ಸಿಕ್ಕಿದ್ರೆ ನಮ್ಮ ಡೇ ಇನ್ನೂ ಮೋರ್ ಎನರ್ಜೆಟಿಕ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ನೀವು ಯಾವಾಗಾದರೂ ಬೈ ಮಾಡಿ. ಇದೇ ತೊಗೋಬೇಕು ಅದೇ ತೊಗೋಬೇಕು ಅಂತ ಏನಿಲ್ಲ. ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಸಿಗುತ್ತೆ, ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟ್ರನ್ಸ್ ಇರುತ್ತೆ. ಚಿಕ್ಕದು ಇರುತ್ತೆ, ದೊಡ್ಡದು ಇರುತ್ತೆ. ನಿಮಗೆ ಯಾವ್ದು ಇಷ್ಟ ಅದನ್ನು ನೀವು ತಗೊಬೋದು. ಸೊ ಎಲ್ಲ ಆದಮೇಲೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾ ಇದ್ದೆ. ಬ್ಯಾಕ್ಗ್ರೌಂಡ್ನೆಲ್ಲ ಪ್ಲೀಸ್ ಇಗ್ನೋರ್ ಮಾಡಿ, ಬಿಕಾಸ್ ಅದೆಲ್ಲ ಕ್ಲೀನ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಅಷ್ಟೊಂದು ನಂಗೆ ಟೈಮ್ ಇರಲಿಲ್ಲ, ಆಫೀಸಿಗೆ ತುಂಬ ಟೈಮ್ ಆಗ್ತಾಯಿತ್ತು. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಬೇಗ ಮಾಡಿ ಮುಗಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಸೊ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಮನೆ ಮುಂದೆ ಹೀಗೆ ತುಳಸಿ ಕಟ್ಟೆ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ತುಳಸಿ ಕಟ್ಟೆ ಇಲ್ಲದೆ ಇರೋರು ಈ ಥರ ತುಳಸಿ ಪಾಟ್ನ ತಂದು ಇಟ್ಕೊಬೋದು. ಸೊ ಈ ಥರ ನಾನು ಇಟ್ಟಿದ್ದೀನಿ ನನ್ನ ಮನೇಲಿ. ಅವತ್ತು ನನ್ನ ಬೆಸ್ಟ್ ಫ್ರೆಂಡ್ಗೆ ಬೇಬಿ ಆಗಿತ್ತು. ಇಟ್ಸ್ ಅ ಬೇಬಿ ಬಾಯ್. ಸೊ ಆಫೀಸಿಂದ ಬರ್ತಾ ಹಾಗೆ ಪಾಪುಗೆ ಒಂದು ಡ್ರೆಸ್ ತೊಗೊಂಡು ನಾನು ಆನ್ ದ ವೇ ಹಾಗೆ ಬಂದು ಬಿ ಡಿ ಎ ಕಾಂಪ್ಲೆಕ್ಸಲ್ಲಿ ಹಾಸ್ಪಿಟಲ್ ಇತ್ತು. ಪಾಪುಗೆ ಡ್ರೆಸ್ ತೊಗೊಂಡು ನೋಡಿಕೊಂಡು ವಾಪಸ್ ಮನೆಗೆ ಬಂದೆ. ಒಂದು ಕಡೆ ತುಳಸಿ ಬೆಳೆದು ಆಶೀರ್ವಾದ ನೀಡುತ್ತದೆ, ಇನ್ನೊಂದು ಕಡೆ ಪುಟ್ಟ ಜೀವ ಹುಟ್ಟಿ ಸಂತೋಷ ಹಂಚುತ್ತದೆ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.